ತುಂಬಾ ಜನ ನಮ್ಮ ವೀಕ್ಷಕರು ಕರೆ ಮಾಡ್ತಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ. ಈಗ ಶಿವಮೊಗ್ಗದಿಂದ ಪ್ರೇಮ ಅನ್ನೋರು ಕರೆ ಮಾಡಿದ್ದಾರೆ. ಪ್ರೇಮ ಅವರು ನಮಸ್ಕಾರ. ನಮಸ್ಕಾರ ಸರ್. ಪ್ರೇಮ ಅವರು ಹೇಳಿ, ಇವತ್ತು ಪೋಷಕರು ಮಕ್ಕಳನ್ನ ಹೊರಗಡೆ ಕಳಿಸೋದಕ್ಕೂ ಕೂಡ ಹೌದು ಸರ್, ಹೌದು. ನೀವು ದೃಶ್ಯ ತೋರಿಸ್ತಾ ಇರೋದು ನೋಡಿದ್ರೆ ಅದೇ ರೀತಿ ಇಲ್ಲಿ ವಿನೋಬ ನಗರ ನಡೆದಿದೆ ಶಿವಮೊಗ್ಗದಲ್ಲಿ ಸರ್. ಯಾವಾಗ? ಮೊನ್ನೆ ಒಂದು ತಿಂಗಳಿಂದ. ಆಮೇಲೆ ಒಬ್ರು ಓಡಾಡಕ್ ಹೆದರ್ತಾರೆ ಸರ್. ಒಂದು ಬೀದಿಲ್ 10 ನಾಯಿ ಇದೆ ಸರ್ ವಿನೋಬ ನಗರ ಇಂದಿರಾ ಕ್ಯಾಂಟೀನ್ ಸೆಕೆಂಡ್ ಕ್ರಾಸ್ ಅಲ್ಲಿ. ಸರ್ ತುಂಬಾ ಕಷ್ಟ ಆಗಿದೆ. ಪಾಲಿಕೆಯವ್ರಿಗೆ ತುಂಬಾ ಕಂಪ್ಲೇಂಟ್ ಮಾಡಿದ್ವಿ. ಅವ್ರು ಕ್ಯಾರೆ ಅನ್ನೋದಿಲ್ಲ ಸರ್. ಶಿವಮೊಗ್ಗದಲ್ಲಿ ತುಂಬಾ ನಾಯಿ ಗಲಾಟೆ ಆಗ್ತಾ ಇದೆ ಸರ್ ಇಲ್ಲಿ. ಅದಕ್ಕೆ ನೀವು ದಯವಿಟ್ಟು ನೀವು ಇದೊಂದು ಮಾಡ್ತಾ ಇದೀರ ಸರ್. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀರ ಸರ್. ನಿಮಗೆ ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಗೆ ಇಲ್ಲ ಪ್ರೇಮ ಅವರೀಗ ನೀವು ಹೇಳಿದ್ದು ವಿಚಾರವನ್ನ ನಮ್ಮ ರಿಪೋರ್ಟರ್ ಅದರ ಗಮನಕ್ಕೆ ತರ್ತೀವಿ. ವಿನೋಬ ನಗರದಲ್ಲಿ ಆಗಿರುವಂತದ್ದು ಇನ್ಸಿಡೆಂಟ್ ಅವರು ಅದನ್ನ ಫಾಲೋ ಮಾಡ್ತಾರೆ. ಇಲಾಖೆಯವರು ಯಾಕೆ ಸುಮ್ನೆ ಕೂತಿದ್ದಾರೆ ನಾವು ಪ್ರಶ್ನೆ ಮಾಡ್ತೀವಿ. ಪ್ರೇಮ ಅವರೇ, ನಾವಿರೋದು ಅದಕ್ಕೋಸ್ಕರ. ಥ್ಯಾಂಕ್ ಯು. ತುಂಬಾ ಜನ ನಮ್ಮ ವೀಕ್ಷಕರು ಕರೆ ಮಾಡ್ತಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ. ಈಗ ಶಿವಮೊಗ್ಗದಿಂದ ಪ್ರೇಮ ಅನ್ನೋರು ಕರೆ ಮಾಡಿದ್ದಾರೆ. ಪ್ರೇಮ ಅವರು ನಮಸ್ಕಾರ. ನಮಸ್ಕಾರ ಸರ್. ಪ್ರೇಮ ಅವರು ಹೇಳಿ, ಇವತ್ತು ಪೋಷಕರು ಮಕ್ಕಳನ್ನ ಹೊರಗಡೆ ಕಳಿಸೋದಕ್ಕೂ ಕೂಡ ಹೌದು ಸರ್, ಹೌದು. ನೀವು ದೃಶ್ಯ ತೋರಿಸ್ತಾ ಇರೋದು ನೋಡಿದ್ರೆ ಅದೇ ರೀತಿ ಇಲ್ಲಿ ವಿನೋಬ ನಗರ ನಡೆದಿದೆ ಶಿವಮೊಗ್ಗದಲ್ಲಿ ಸರ್. ಯಾವಾಗ? ಮೊನ್ನೆ ಒಂದು ತಿಂಗಳಿಂದ. ಆಮೇಲೆ ಒಬ್ರು ಓಡಾಡಕ್ ಹೆದರ್ತಾರೆ ಸರ್. ಒಂದು ಬೀದಿಲ್ 10 ನಾಯಿ ಇದೆ ಸರ್ ವಿನೋಬ ನಗರ ಇಂದಿರಾ ಕ್ಯಾಂಟೀನ್ ಸೆಕೆಂಡ್ ಕ್ರಾಸ್ ಅಲ್ಲಿ. ಸರ್ ತುಂಬಾ ಕಷ್ಟ ಆಗಿದೆ. ಪಾಲಿಕೆಯವ್ರಿಗೆ ತುಂಬಾ ಕಂಪ್ಲೇಂಟ್ ಮಾಡಿದ್ವಿ. ಅವ್ರು ಕ್ಯಾರೆ ಅನ್ನೋದಿಲ್ಲ ಸರ್. ಶಿವಮೊಗ್ಗದಲ್ಲಿ ತುಂಬಾ ನಾಯಿ ಗಲಾಟೆ ಆಗ್ತಾ ಇದೆ ಸರ್ ಇಲ್ಲಿ. ಅದಕ್ಕೆ ನೀವು ದಯವಿಟ್ಟು ನೀವು ಇದೊಂದು ಮಾಡ್ತಾ ಇದೀರ ಸರ್. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀರ ಸರ್. ನಿಮಗೆ ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಗೆ ಇಲ್ಲ ಪ್ರೇಮ ಅವರೀಗ ನೀವು ಹೇಳಿದ್ದು ವಿಚಾರವನ್ನ ನಮ್ಮ ರಿಪೋರ್ಟರ್ ಅದರ ಗಮನಕ್ಕೆ ತರ್ತೀವಿ. ವಿನೋಬ ನಗರದಲ್ಲಿ ಆಗಿರುವಂತದ್ದು ಇನ್ಸಿಡೆಂಟ್ ಅವರು ಅದನ್ನ ಫಾಲೋ ಮಾಡ್ತಾರೆ. ಇಲಾಖೆಯವರು ಯಾಕೆ ಸುಮ್ನೆ ಕೂತಿದ್ದಾರೆ ನಾವು ಪ್ರಶ್ನೆ ಮಾಡ್ತೀವಿ. ಪ್ರೇಮ ಅವರೇ, ನಾವಿರೋದು ಅದಕ್ಕೋಸ್ಕರ. ಥ್ಯಾಂಕ್ ಯು. ತುಂಬಾ ಜನ ನಮ್ಮ ವೀಕ್ಷಕರು ಕರೆ ಮಾಡ್ತಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ. ಈಗ ಶಿವಮೊಗ್ಗದಿಂದ ಪ್ರೇಮ ಅನ್ನೋರು ಕರೆ ಮಾಡಿದ್ದಾರೆ. ಪ್ರೇಮ ಅವರು ನಮಸ್ಕಾರ. ನಮಸ್ಕಾರ ಸರ್. ಪ್ರೇಮ ಅವರು ಹೇಳಿ, ಇವತ್ತು ಪೋಷಕರು ಮಕ್ಕಳನ್ನ ಹೊರಗಡೆ ಕಳಿಸೋದಕ್ಕೂ ಕೂಡ ಹೌದು ಸರ್, ಹೌದು. ನೀವು ದೃಶ್ಯ ತೋರಿಸ್ತಾ ಇರೋದು ನೋಡಿದ್ರೆ ಅದೇ ರೀತಿ ಇಲ್ಲಿ ವಿನೋಬ ನಗರ ನಡೆದಿದೆ ಶಿವಮೊಗ್ಗದಲ್ಲಿ ಸರ್. ಯಾವಾಗ? ಮೊನ್ನೆ ಒಂದು ತಿಂಗಳಿಂದ. ಆಮೇಲೆ ಒಬ್ರು ಓಡಾಡಕ್ ಹೆದರ್ತಾರೆ ಸರ್. ಒಂದು ಬೀದಿಲ್ 10 ನಾಯಿ ಇದೆ ಸರ್ ವಿನೋಬ ನಗರ ಇಂದಿರಾ ಕ್ಯಾಂಟೀನ್ ಸೆಕೆಂಡ್ ಕ್ರಾಸ್ ಅಲ್ಲಿ. ಸರ್ ತುಂಬಾ ಕಷ್ಟ ಆಗಿದೆ. ಪಾಲಿಕೆಯವ್ರಿಗೆ ತುಂಬಾ ಕಂಪ್ಲೇಂಟ್ ಮಾಡಿದ್ವಿ. ಅವ್ರು ಕ್ಯಾರೆ ಅನ್ನೋದಿಲ್ಲ ಸರ್. ಶಿವಮೊಗ್ಗದಲ್ಲಿ ತುಂಬಾ ನಾಯಿ ಗಲಾಟೆ ಆಗ್ತಾ ಇದೆ ಸರ್ ಇಲ್ಲಿ. ಅದಕ್ಕೆ ನೀವು ದಯವಿಟ್ಟು ನೀವು ಇದೊಂದು ಮಾಡ್ತಾ ಇದೀರ ಸರ್. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀರ ಸರ್. ನಿಮಗೆ ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಗೆ ಇಲ್ಲ ಪ್ರೇಮ ಅವರೀಗ ನೀವು ಹೇಳಿದ್ದು ವಿಚಾರವನ್ನ ನಮ್ಮ ರಿಪೋರ್ಟರ್ ಅದರ ಗಮನಕ್ಕೆ ತರ್ತೀವಿ. ವಿನೋಬ ನಗರದಲ್ಲಿ ಆಗಿರುವಂತದ್ದು ಇನ್ಸಿಡೆಂಟ್ ಅವರು ಅದನ್ನ ಫಾಲೋ ಮಾಡ್ತಾರೆ. ಇಲಾಖೆಯವರು ಯಾಕೆ ಸುಮ್ನೆ ಕೂತಿದ್ದಾರೆ ನಾವು ಪ್ರಶ್ನೆ ಮಾಡ್ತೀವಿ. ಪ್ರೇಮ ಅವರೇ, ನಾವಿರೋದು ಅದಕ್ಕೋಸ್ಕರ. ಥ್ಯಾಂಕ್ ಯು. ತುಂಬಾ ಜನ ನಮ್ಮ ವೀಕ್ಷಕರು ಕರೆ ಮಾಡ್ತಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ. ಈಗ ಶಿವಮೊಗ್ಗದಿಂದ ಪ್ರೇಮ ಅನ್ನೋರು ಕರೆ ಮಾಡಿದ್ದಾರೆ. ಪ್ರೇಮ ಅವರು ನಮಸ್ಕಾರ. ನಮಸ್ಕಾರ ಸರ್. ಪ್ರೇಮ ಅವರು ಹೇಳಿ, ಇವತ್ತು ಪೋಷಕರು ಮಕ್ಕಳನ್ನ ಹೊರಗಡೆ ಕಳಿಸೋದಕ್ಕೂ ಕೂಡ ಹೌದು ಸರ್, ಹೌದು. ನೀವು ದೃಶ್ಯ ತೋರಿಸ್ತಾ ಇರೋದು ನೋಡಿದ್ರೆ ಅದೇ ರೀತಿ ಇಲ್ಲಿ ವಿನೋಬ ನಗರ ನಡೆದಿದೆ ಶಿವಮೊಗ್ಗದಲ್ಲಿ ಸರ್. ಯಾವಾಗ? ಮೊನ್ನೆ ಒಂದು ತಿಂಗಳಿಂದ. ಆಮೇಲೆ ಒಬ್ರು ಓಡಾಡಕ್ ಹೆದರ್ತಾರೆ ಸರ್. ಒಂದು ಬೀದಿಲ್ 10 ನಾಯಿ ಇದೆ ಸರ್ ವಿನೋಬ ನಗರ ಇಂದಿರಾ ಕ್ಯಾಂಟೀನ್ ಸೆಕೆಂಡ್ ಕ್ರಾಸ್ ಅಲ್ಲಿ. ಸರ್ ತುಂಬಾ ಕಷ್ಟ ಆಗಿದೆ. ಪಾಲಿಕೆಯವ್ರಿಗೆ ತುಂಬಾ ಕಂಪ್ಲೇಂಟ್ ಮಾಡಿದ್ವಿ. ಅವ್ರು ಕ್ಯಾರೆ ಅನ್ನೋದಿಲ್ಲ ಸರ್. ಶಿವಮೊಗ್ಗದಲ್ಲಿ ತುಂಬಾ ನಾಯಿ ಗಲಾಟೆ ಆಗ್ತಾ ಇದೆ ಸರ್ ಇಲ್ಲಿ. ಅದಕ್ಕೆ ನೀವು ದಯವಿಟ್ಟು ನೀವು ಇದೊಂದು ಮಾಡ್ತಾ ಇದೀರ ಸರ್. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀರ ಸರ್. ನಿಮಗೆ ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಗೆ ಇಲ್ಲ ಪ್ರೇಮ ಅವರೀಗ ನೀವು ಹೇಳಿದ್ದು ವಿಚಾರವನ್ನ ನಮ್ಮ ರಿಪೋರ್ಟರ್ ಅದರ ಗಮನಕ್ಕೆ ತರ್ತೀವಿ. ವಿನೋಬ ನಗರದಲ್ಲಿ ಆಗಿರುವಂತದ್ದು ಇನ್ಸಿಡೆಂಟ್ ಅವರು ಅದನ್ನ ಫಾಲೋ ಮಾಡ್ತಾರೆ. ಇಲಾಖೆಯವರು ಯಾಕೆ ಸುಮ್ನೆ ಕೂತಿದ್ದಾರೆ ನಾವು ಪ್ರಶ್ನೆ ಮಾಡ್ತೀವಿ. ಪ್ರೇಮ ಅವರೇ, ನಾವಿರೋದು ಅದಕ್ಕೋಸ್ಕರ.
ಥ್ಯಾಂಕ್ ಯು. ತುಂಬಾ ಜನ ನಮ್ಮ ವೀಕ್ಷಕರು ಕರೆ ಮಾಡ್ತಾರೆ, ರಾಜ್ಯದ ಮೂಲೆ ಮೂಲೆಯಿಂದ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ. ಈಗ ಶಿವಮೊಗ್ಗದಿಂದ ಪ್ರೇಮ ಅನ್ನೋರು ಕರೆ ಮಾಡಿದ್ದಾರೆ. ಪ್ರೇಮ ಅವರು ನಮಸ್ಕಾರ. ನಮಸ್ಕಾರ ಸರ್. ಪ್ರೇಮ ಅವರು ಹೇಳಿ, ಇವತ್ತು ಪೋಷಕರು ಮಕ್ಕಳನ್ನ ಹೊರಗಡೆ ಕಳಿಸೋದಕ್ಕೂ ಕೂಡ ಹೌದು ಸರ್, ಹೌದು ಹೌದು. ನೀವು ದೃಶ್ಯ ತೋರಿಸ್ತಾ ಇರೋದು ನೋಡಿದ್ರೆ ಅದೇ ರೀತಿ ಇಲ್ಲಿ ವಿನೋಬ ನಗರ ನಡೆದಿದೆ ಶಿವಮೊಗ್ಗದಲ್ಲಿ ಸರ್. ಯಾವಾಗ? ಮೊನ್ನೆ ಒಂದು ತಿಂಗಳಿಂದ. ಆಮೇಲೆ ಒಬ್ರು ಓಡಾಡಕ್ ಹೆದರ್ತಾರೆ ಸರ್. ಒಂದು ಬೀದಿಲ್ 10 ನಾಯಿ ಇದೆ ಸರ್ ವಿನೋಬ ನಗರ ಇಂದಿರಾ ಕ್ಯಾಂಟೀನ್ ಸೆಕೆಂಡ್ ಕ್ರಾಸ್ ಅಲ್ಲಿ. ಸರ್ ತುಂಬಾ ಕಷ್ಟ ಆಗಿದೆ. ಪಾಲಿಕೆಯವ್ರಿಗೆ ತುಂಬಾ ಕಂಪ್ಲೇಂಟ್ ಮಾಡಿದ್ವಿ. ಅವ್ರು ಕ್ಯಾರೆ ಅನ್ನೋದಿಲ್ಲ ಸರ್. ಶಿವಮೊಗ್ಗದಲ್ಲಿ ತುಂಬಾ ನಾಯಿ ಗಲಾಟೆ ಆಗ್ತಾ ಇದೆ ಸರ್ ಇಲ್ಲಿ. ಅದಕ್ಕೆ ನೀವು ದಯವಿಟ್ಟು ನೀವು ಇದೊಂದು ಮಾಡ್ತಾ ಇದೀರ ಸರ್. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀರ ಸರ್. ನಿಮಗೆ ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಗೆ ಇಲ್ಲ ಪ್ರೇಮ ಅವರೀಗ ನೀವು ಹೇಳಿದ್ದು ವಿಚಾರವನ್ನ ನಮ್ಮ ರಿಪೋರ್ಟರ್ ಅದರ ಗಮನಕ್ಕೆ ತರ್ತೀವಿ. ವಿನೋಬ ನಗರದಲ್ಲಿ ಆಗಿರುವಂತದ್ದು ಇನ್ಸಿಡೆಂಟ್ ಅವರು ಅದನ್ನ ಫಾಲೋ ಮಾಡ್ತಾರೆ. ಇಲಾಖೆಯವರು ಯಾಕೆ ಸುಮ್ನೆ ಕೂತಿದ್ದಾರೆ ನಾವು ಪ್ರಶ್ನೆ ಮಾಡ್ತೀವಿ. ಪ್ರೇಮ ಅವರೇ, ನಾವಿರೋದು ಅದಕ್ಕೋಸ್ಕರ. ಥ್ಯಾಂಕ್ ಯು. ತುಂಬಾ ಜನ ನಮ್ಮ ವೀಕ್ಷಕರು ಕರೆ ಮಾಡ್ತಾರೆ, ರಾಜ್ಯದ ಮೂಲೆ ಮೂಲೆಯಿಂದ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ. ಈಗ ಶಿವಮೊಗ್ಗದಿಂದ ಪ್ರೇಮ ಅನ್ನೋರು ಕರೆ ಮಾಡಿದ್ದಾರೆ. ಪ್ರೇಮ ಅವರು ನಮಸ್ಕಾರ. ನಮಸ್ಕಾರ ಸರ್. ಪ್ರೇಮ ಅವರು ಹೇಳಿ, ಇವತ್ತು ಪೋಷಕರು ಮಕ್ಕಳನ್ನ ಹೊರಗಡೆ ಕಳಿಸೋದಕ್ಕೂ ಕೂಡ ಹೌದು ಸರ್, ಹೌದು ಹೌದು. ನೀವು ದೃಶ್ಯ ತೋರಿಸ್ತಾ ಇರೋದು ನೋಡಿದ್ರೆ ಅದೇ ರೀತಿ ಇಲ್ಲಿ ವಿನೋಬ ನಗರ ನಡೆದಿದೆ ಶಿವಮೊಗ್ಗದಲ್ಲಿ ಸರ್. ಯಾವಾಗ? ಮೊನ್ನೆ ಒಂದು ತಿಂಗಳಿಂದ. ಆಮೇಲೆ ಒಬ್ರು ಓಡಾಡಕ್ ಹೆದರ್ತಾರೆ ಸರ್. ಒಂದು ಬೀದಿಲ್ 10 ನಾಯಿ ಇದೆ ಸರ್ ವಿನೋಬ ನಗರ ಇಂದಿರಾ ಕ್ಯಾಂಟೀನ್ ಸೆಕೆಂಡ್ ಕ್ರಾಸ್ ಅಲ್ಲಿ. ಸರ್ ತುಂಬಾ ಕಷ್ಟ ಆಗಿದೆ. ಪಾಲಿಕೆಯವ್ರಿಗೆ ತುಂಬಾ ಕಂಪ್ಲೇಂಟ್ ಮಾಡಿದ್ವಿ. ಅವ್ರು ಕ್ಯಾರೆ ಅನ್ನೋದಿಲ್ಲ ಸರ್. ಶಿವಮೊಗ್ಗದಲ್ಲಿ ತುಂಬಾ ನಾಯಿ ಗಲಾಟೆ ಆಗ್ತಾ ಇದೆ ಸರ್ ಇಲ್ಲಿ. ಅದಕ್ಕೆ ನೀವು ದಯವಿಟ್ಟು ನೀವು ಇದೊಂದು ಮಾಡ್ತಾ ಇದೀರ ಸರ್. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀರ ಸರ್. ನಿಮಗೆ ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಗೆ ಇಲ್ಲ ಪ್ರೇಮ ಅವರೀಗ ನೀವು ಹೇಳಿದ್ದು ವಿಚಾರವನ್ನ ನಮ್ಮ ರಿಪೋರ್ಟರ್ ಅದರ ಗಮನಕ್ಕೆ ತರ್ತೀವಿ. ವಿನೋಬ ನಗರದಲ್ಲಿ ಆಗಿರುವಂತದ್ದು ಇನ್ಸಿಡೆಂಟ್ ಅವರು ಅದನ್ನ ಫಾಲೋ ಮಾಡ್ತಾರೆ. ಇಲಾಖೆಯವರು ಯಾಕೆ ಸುಮ್ನೆ ಕೂತಿದ್ದಾರೆ ನಾವು ಪ್ರಶ್ನೆ ಮಾಡ್ತೀವಿ. ಪ್ರೇಮ ಅವರೇ, ನಾವಿರೋದು ಅದಕ್ಕೋಸ್ಕರ. ಥ್ಯಾಂಕ್ ಯು. ತುಂಬಾ ಜನ ನಮ್ಮ ವೀಕ್ಷಕರು ಕರೆ ಮಾಡ್ತಾರೆ, ರಾಜ್ಯದ ಮೂಲೆ ಮೂಲೆಯಿಂದ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ. ಈಗ ಶಿವಮೊಗ್ಗದಿಂದ ಪ್ರೇಮ ಅನ್ನೋರು ಕರೆ ಮಾಡಿದ್ದಾರೆ. ಪ್ರೇಮ ಅವರು ನಮಸ್ಕಾರ. ನಮಸ್ಕಾರ ಸರ್. ಪ್ರೇಮ ಅವರು ಹೇಳಿ, ಇವತ್ತು ಪೋಷಕರು ಮಕ್ಕಳನ್ನ ಹೊರಗಡೆ ಕಳಿಸೋದಕ್ಕೂ ಕೂಡ ಹೌದು ಸರ್, ಹೌದು ಹೌದು. ನೀವು ದೃಶ್ಯ ತೋರಿಸ್ತಾ ಇರೋದು ನೋಡಿದ್ರೆ ಅದೇ ರೀತಿ ಇಲ್ಲಿ ವಿನೋಬ ನಗರ ನಡೆದಿದೆ ಶಿವಮೊಗ್ಗದಲ್ಲಿ ಸರ್. ಯಾವಾಗ? ಮೊನ್ನೆ ಒಂದು ತಿಂಗಳಿಂದ. ಆಮೇಲೆ ಒಬ್ರು ಓಡಾಡಕ್ ಹೆದರ್ತಾರೆ ಸರ್. ಒಂದು ಬೀದಿಲ್ 10 ನಾಯಿ ಇದೆ ಸರ್ ವಿನೋಬ ನಗರ ಇಂದಿರಾ ಕ್ಯಾಂಟೀನ್ ಸೆಕೆಂಡ್ ಕ್ರಾಸ್ ಅಲ್ಲಿ. ಸರ್ ತುಂಬಾ ಕಷ್ಟ ಆಗಿದೆ. ಪಾಲಿಕೆಯವ್ರಿಗೆ ತುಂಬಾ ಕಂಪ್ಲೇಂಟ್ ಮಾಡಿದ್ವಿ. ಅವ್ರು ಕ್ಯಾರೆ ಅನ್ನೋದಿಲ್ಲ ಸರ್. ಶಿವಮೊಗ್ಗದಲ್ಲಿ ತುಂಬಾ ನಾಯಿ ಗಲಾಟೆ ಆಗ್ತಾ ಇದೆ ಸರ್ ಇಲ್ಲಿ. ಅದಕ್ಕೆ ನೀವು ದಯವಿಟ್ಟು ನೀವು ಇದೊಂದು ಮಾಡ್ತಾ ಇದೀರ ಸರ್. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀರ ಸರ್. ನಿಮಗೆ ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಗೆ ಇಲ್ಲ ಪ್ರೇಮ ಅವರೀಗ ನೀವು ಹೇಳಿದ್ದು ವಿಚಾರವನ್ನ ನಮ್ಮ ರಿಪೋರ್ಟರ್ ಅದರ ಗಮನಕ್ಕೆ ತರ್ತೀವಿ. ವಿನೋಬ ನಗರದಲ್ಲಿ ಆಗಿರುವಂತದ್ದು ಇನ್ಸಿಡೆಂಟ್ ಅವರು ಅದನ್ನ ಫಾಲೋ ಮಾಡ್ತಾರೆ. ಇಲಾಖೆಯವರು ಯಾಕೆ ಸುಮ್ನೆ ಕೂತಿದ್ದಾರೆ ನಾವು ಪ್ರಶ್ನೆ ಮಾಡ್ತೀವಿ. ಪ್ರೇಮ ಅವರೇ, ನಾವಿರೋದು ಅದಕ್ಕೋಸ್ಕರ. ಥ್ಯಾಂಕ್ ಯು.